ಅದೇನೋ ದೊಡ್ಡವರು ಹೇಳ್ತಾರೆ, ಮುಂದ್ರುಂಡ್ಯಾಮ್ ಕೂಡ್ಪೆಡ್ತೆ ಅನ್ಕೋಚಿನಾಯಮ್ಮ ಪಾಡಶೇಷ ಅಂತ ತೆಲುಗಿನಲ್ಲಿ ಒಂದು ಗಾದೆ ಹೇಳ್ತಾರೆ. ಆ ರೀತಿ ಅವರೇನೋ ಇಟ್ಟಿರೋದ್ರನ್ನ ನೀವೇನೋ ಮಾಡೋಕ್ಕೆ ಹೋಗಿ ಈ ಥರ ಮಾಡಿಟ್ಟಿದ್ದೀರಿ. ಏನಾಗಿಲ್ಲ ಅಂತಕ್ಕಂಥ ಧೈರ್ಯ ನಿಮ್ಗೆ ದಿಟ್ಟತನ ಇದ್ದರೆ ಇವತ್ತು ಲೋಕಾಯುಕ್ತಕ್ಕೆ ಕೊಡಿ. ಲೋಕಾಯುಕ್ತದಲ್ಲಿ ಸಹ ನೀವು ಎನ್ಕ್ವೈರಿ ಮಾಡಿಸಿ. ಅದು 6 ಕೋಟಿ 30 ಲಕ್ಷ ರೂಪಾಯಿಗೆ ಎಲಿಜಿಬಲ್ ಅಂದರೆ ಕಟ್ಟಡ 6 ಕೋಟಿ 6.5 ಕೋಟಿ ರೂಪಾಯಿ ಕೆಲಸ ನಡೆದಿದೆ, ಕಾಮಗಾರಿ ಪಕ್ಕಾ ಇದ್ದೆ ಅಂತ ಏನಾದರೂ ಸರ್ಟಿಫಿಕೇಟ್ ಕೊಟ್ಟರೆ ನಾನು ನಿಜವಾಗ್ಲೂ ರಾಜಕೀಯ ನಿವೃತ್ತಿ ಮಾಡ್ತೀನಿ. ನಮ್ಮ PLD ಬ್ಯಾಂಕ್ ಅಧ್ಯಕ್ಷರು ಅಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ವೆಂಕಟಣ್ಣಪ್ಪನವ್ರು ಹೇಳಿರೋದೆಲ್ಲ ಸತ್ಯಕ್ಕೆ ದೂರವಾದದ್ದು. ಅವರು ರಾಜಕೀಯವಾಗಿ ಮಾತಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಮತ್ತು ಬಿಲ್ಡಿಂಗ್ನಲ್ಲಿ ಏನು ಆಗಿಲ್ಲ, ಬಿಲ್ಡಿಂಗ್ ಚೆನ್ನಾಗಿದೆ, ಎಲ್ಲ ಸ್ವಲ್ಪ ಟೈಲ್ಸು ಇದಾಗಿದೆ, ಅದು ಎಲ್ಲ ಕಡೆ ಆಗುತ್ತೆ ಅಂತಕ್ಕಂಥ ಅರಿಕೆ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನನಗದು ಅನಿಸುತ್ತೆ. ಇವತ್ತೇನು ಟೈಲ್ಸ್ ಮಾತಂದರು, ಇವತ್ತು ಅವೆಲ್ಲ ಹೋಗೋವಾಗ ನೋಡ್ಕೊ ಅಲ್ಲಿಗೆ ಹೋಗಿ ನಮ್ಮ ಏನು ಆಫೀಸ್ ಚೇಂಬರ್ ಇದೆ ಅದಲ್ಲಿ ಟೈಲ್ಸ್ ಆಗ್ತಾಯಿದೆ. ಇವತ್ತು ಅದರ ಅಧ್ಯಕ್ಷರು ಮತ್ತು ಆಫೀಸರ್ಸ್ ಕೂತ್ಕೊಳ್ಳೋ ಜಾಗದಲ್ಲಿ ಹಿಂದ್ಗಡೆ ಸೋರ್ತಾ ಇದೆ. ಸೋರಿರ್ತಕ್ಕಂಥ ಗರಿಗಳು ಸಹಿತ ಅಲ್ಲಿ ನಿಮಗೆಲ್ಲ ಕಾಣಿಸುತ್ತೆ. ನೀವು ಒಂದು ಸಲ PLD ಬ್ಯಾಂಕ್ ಹೋದರೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಇವತ್ತು ಏನು ಅವರೆಲ್ಲ ಸರಿಯಾಗಿದೆ ಅಂತ ಅದರ ಕಾಸ್ಟ್ ಎಷ್ಟು ಗೊತ್ತಾ? 6 ಕೋಟಿ 30 ಲಕ್ಷ ರೂಪಾಯಿ ಆ ಬಿಲ್ಡಿಂಗು ಒತ್ತು ಕೊಟ್ಟಿರ್ತಕ್ಕಂಥದ್ದು, ಅವರು ಕಾಂಟ್ರಾಕ್ಟ್ ಕೊಟ್ಟಿರ್ತಕ್ಕಂಥದ್ದು. ಅವ್ರು ಹೇಳೋ ಪ್ರಕಾರ ಕಟ್ಟಡ ಸರಿಯಾಗಿದೆ, ಎಲ್ಲ ಕಾಮಗಾರಿ ಸರಿಯಾಗಿ ಮಾಡಿದ್ದಾರೆ ಅಂದೋದಾದರೆ ಏನು ಕಾಂಟ್ರಾಕ್ಟ್ ಸೆಕ್ಯೂರಿಟಿ ಬಾಂಡ್ 32,000 ಕೊಟ್ಟಿದ್ದ ಅದ್ರ ಬಗ್ಗೆ ಕಂಪ್ನಿನಲ್ಲಿ ಚರ್ಚೆ ಮಾಡ್ಬೋದಾಗಿತ್ತಲ್ಲ, ಇಲ್ಲ ಅಂದಿನ ಅಧ್ಯಕ್ಷರ ಗಮನಕ್ಕೂ ತರ್ಬೋದಾಗಿತ್ತಲ್ಲ. ಏನು ಇಲ್ದಿರೇ 32 ಲಕ್ಷ ರೂಪಾಯಿ ಬಾಂಡನ್ನು ಕಾರ್ಯದರ್ಶಿ ಗೋಪಾಲಕೃಷ್ಣ ತೆಗೆದುಕೊಂಡೋಗಿ ಅವರ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಅದರ ಉದ್ದೇಶ ಏನು, ಏನಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತಾವೆಲ್ಲರೂ ಯೋಚನೆ ಮಾಡಬೇಕು. ಅದಾದ ಮೇಲೆ 2 ವರ್ಷ ಆಯಿತು, ಇದುವರೆಗೂ ಅವರು ಅದರ ಪ್ರಸ್ತಾಪ ಮಾಡಿಲ್ಲ, ಕಾರ್ಯದರ್ಶಿ ನೋಟಿಸ್ ಕೊಡಲಿಲ್ಲ, ಏನೂ ಇಲ್ಲ ಅಂತ. ಇವತ್ತು ಕಳಪೆ ಕಾಮಗಾರಿ ಅಲ್ಲ ಅಂತ. ಕಳಪೆ ಕಾಮಗಾರಿ ಅಲ್ಲದೆ ಇದ್ದಿದ್ದರೆ ನೀವು ಆವತ್ತು ಒಬ್ಬ ಯಾರನ್ನಾದರೂ ಇಂಜಿನಿಯರ್ನ ಕರೆಸಿ ನೀವು ಇದು ಮಾಡಿಸಿ ನೀವು ಏನು ಮೀಟಿಂಗ್ನಲ್ಲಿಟ್ಟು ಆ 32 ಬಾಂಡನ್ನು ಕೆಲಸ ಚೆನ್ನಾಗಿದೆ ಅಂತ ವಾಪಸ್ ಕೊಡ್ಬೋದಾಗಿತ್ತಲ್ಲ. ಯಾಕೆ ಆ ಕೆಲಸ ಮಾಡಲಿಲ್ಲ? ಅಲ್ಲಿಗೆ ಲೋಪ ಇದೆ ಅಂತ. ಇವತ್ತು ಲೋಪ ಇಲ್ಲ, ಏನು ಚೆನ್ನಾಗಿದೆ ಕಟ್ಟಡ ಅಂತಕ್ಕಂಥ ಹೇಳ್ತಕ್ಕಂಥ ಅಧ್ಯಕ್ಷರು ಆವತ್ತು ಸದಸ್ಯರಾಗಿದ್ದರು, ಇವತ್ತು ಅಧ್ಯಕ್ಷರಾಗಿದ್ದಾರೆ. ಇವತ್ತು ಯಾಕೆ ಕೊಟ್ರಿ? ಅನಾಮಧೇಯವಾಗಿ 32 ಲಕ್ಷ ತಗೊಂಡು ಕಾರ್ಯದರ್ಶಿ ಕೊಡೆಯ ಪ್ರಮೇಯ ಏನಿತ್ತು? ಇವತ್ತು ನೀವು ಹೇಳ್ತೀರ ಎಲ್ಲ ಚೆನ್ನಾಗಿದೆ ಅಂತ. ಒಂದು ನಾನು ಹೇಳ್ತೀನಿ ಅವರಿಗೆ, ನಿಜವಾಗಲೂ ನೀವು ಕಾಳಜಿ ವಹಿಸಿರ್ತಕ್ಕಂಥ ಅದು ರೈತರ ಹಣ. ಇಂದಿನ PLD ಬ್ಯಾಂಕ್ ನಡೆಸಿದಂಥ KB ಪಿಳ್ಳಪ್ಪನವ್ರ ನೇತೃತ್ವದಲ್ಲಿ 40-45 ವರ್ಷ ಅವರ ಆಡಳಿತದಲ್ಲಿತ್ತು. ಅವರು 3.25 ಕೋಟಿ ರೂಪಾಯಿ ದುಡ್ಡನ್ನು ಠೇವಣಿಯಾಗಿ ಇಟ್ಟಿದ್ರು ಅದರಲ್ಲಿ. ಅದ್ರ ಜೊತೆಗೆ ನೀವೇನು ಮಾಡಿದ್ರಿ? ಸಾಲ ಮಾಡಿದ್ರಿ. ಸಾಲ ಮಾಡಿ ಕಟ್ಟಬೇಕಾದ್ರೆ ಯಾರ ದುಡ್ಡು? ರೈತನ ದುಡ್ಡು ಶ್ರಮ ಬಡ್ಡಿ ಕಟ್ಟಿರ್ತಕ್ಕಂಥ ದುಡ್ಡಿನಲ್ಲಿ ಇಷ್ಟೊಂದು ಅವ್ಯವಹಾರ ಆಗಿದೆ ಅಂತಂದರೆ ನೀವು ಯಾಕೆ ಅದನ್ನು ತನಿಖೆ ಮಾಡಿಸ್ಲಿಲ್ಲ ಅಧ್ಯಕ್ಷರಾದವರು? ಇವತ್ತು ನಾನು ಒಂದು ಹೇಳ್ತೀನಿ, ಅವ್ರಿಗೆ ಏನಾಗಿಲ್ಲ ಅಂತಕ್ಕಂಥ ಧೈರ್ಯ ನಿಮ್ಗೆ ದಿಟ್ಟತನ ಇದ್ದರೆ ಇವತ್ತು ಲೋಕಾಯುಕ್ತಕ್ಕೆ ಕೊಡಿ. ಲೋಕಾಯುಕ್ತದಲ್ಲಿ ಸಹ ನೀವು ಎನ್ಕ್ವೈರಿ ಮಾಡಿಸಿ. ಅದು 6 ಕೋಟಿ 30 ಲಕ್ಷ ರೂಪಾಯಿಗೆ ಎಲಿಜಿಬಲ್ ಅಂದರೆ ಕಟ್ಟಡ 6 ಕೋಟಿ 6.5 ಕೋಟಿ ರೂಪಾಯಿ ಕೆಲಸ ನಡೆದಿದೆ, ಕಾಮಗಾರಿ ಪಕ್ಕಾ ಇದ್ದೆ ಅಂತ ಏನಾದರೂ ಸರ್ಟಿಫಿಕೇಟ್ ಕೊಟ್ಟರೆ ನಾನು ನಿಜವಾಗ್ಲೂ ರಾಜಕೀಯ ನಿವೃತ್ತಿ ಮಾಡಿ. ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ, ನಾನು ಕೂಡ PLD ಬ್ಯಾಂಕಲ್ಲಿ ಸಾಲ ಮಾಡಿ ಬಡ್ಡಿ ಕಟ್ಟಿದ್ದೀವಿ. ಜನಗಳು ಬಡ್ಡಿ ಕಟ್ಟಿರ್ತಕ್ಕಂಥ ದುಡ್ಡು ಇವತ್ತೇನಾಗಿದೆ? ಅವ್ರು ಹೇಳ್ತಾರೆ ಮೊನ್ನೆ ಅವನು ಕೊಟ್ರಿ ಅಂತ. ಆ ಬಿಲ್ಡಿಂಗ್ ಹೆಂಗೆ ಕಟ್ಟಬೇಕು ಅಂತಕ್ಕಂಥ ಯೋಚನೆಗೆ ಅವ್ರು ಹೋಗಲಿಲ್ಲ. ಏನೋ ದುಡ್ಡಿತ್ತು, ಸಾಲ ಮಾಡಿದ್ರು, ಬಿಲ್ಡಿಂಗ್ ಕಟ್ಟಿದ್ರು. ಆ ಜಾಗದಲ್ಲಿ ಯಾವ ಬಿಲ್ಡಿಂಗ್ ಕಟ್ಟಿದ್ರೆ ವರ್ಕೌಟ್ ಆಗುತ್ತೆ, ಯಾವ ದುಡ್ಡನ್ನ ನಮಗೆ ಹೊರೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಯಾರೂ ಕೂಡ ಯೋಚನೆ ಮಾಡೋಕ್ಕೆ ಆವತ್ತು ಹೋಗಲಿಲ್ಲ. ಬಿಲ್ಡಿಂಗ್ ಕಟ್ಟಿದ್ರು. ಇನ್ನೊಂದು ಹೇಳ್ತೀನಿ, ಆ ಬಿಲ್ಡಿಂಗ್ ಕಟ್ಟೋದಕ್ಕೆ ಮೊದಲೇ ಪರ್ಮಿಷನ್ ತಗೊಂಡು ಮೊದಲು ಬಿಲ್ಡಿಂಗ್ ಕಟ್ಟಿದ್ರು. ಅಂಥ ಜಾಗಕ್ಕೆ ಪ್ರಭಾವಿ ಮಂತ್ರಿಗಳಿದ್ದರು ನಮ್ಮ ತಾಲೂಕಿನಲ್ಲಿ, ಅವರು ಕ್ಯಾಬಿನೆಟ್ನಲ್ಲಿದ್ದರು. ಆವತ್ತು ಕೂಡ ಈ ಜಾಗಕ್ಕೆ 3,80,000 ರೂಪಾಯಿ ಹಣ ಕಟ್ಟಿದ್ದಾರೆ ಸರ್ಕಾರಕ್ಕೆ. ಯಾವುದಾದ್ರು ವೇ ಆಫ್ ಮಾಡ್ಸೋಕ್ಕಾಗಲಿಲ್ಲ. ಮಿಲ್ಕಿನ್ ಎಂದು KMFದಲ್ಲಿ ಜಾಗ, ಬೊಚ್ಚೇಗೌಡರು MLA, KV ನಾಗರಾಜ್ ಡೈರೆಕ್ಟ್ರು, ವೀರಪ್ಪ ಮೊಯ್ಲಿಯವರು ಸಂಸದರು. ಆವತ್ತು ಇವರು ಮೂವರು ಸೇರಿ ಯಡಿಯೂರಪ್ಪನವ್ರ ಹತ್ರ ಹೋಗಿ 15 ಎಕರೆ ಜಮೀನಿಗೆ 1 ಪೈಸಾ ಕೊಡ್ದಿರ
ಇವತ್ತೇನು KMFಗಲ್ಲಿ ಜಾಗ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು, 1 ಪೈಸೆ ಸರ್ಕಾರಕ್ಕೆ ಕಟ್ಟಿಲ್ಲ. ಇನ್ನು 5 ಕೋಟಿ ರೂಪಾಯಿ ಅವರು ಆವತ್ತು ಕೊಟ್ಟಿದ್ದಾರೆ ಮಿಲ್ಕ್ ಯೂನಿಯನ್ ಕಟ್ಟಡಕ್ಕೋಸ್ಕರ. ಇವತ್ತು ಪ್ರಭಾವಿ ಸಚಿವರು ಇದ್ದುಕೊಂಡು ಕೂಡ ನಮ್ಗೆ ಯಾಕೆ ಆ ಕೆಲಸ ಆಗಲಿಲ್ಲ? ಯಾಕೆ ರೈತರ ದುಡ್ಡನ್ನು 3,80,000 ರೂಪಾಯಿ ನೀವು ಕಟ್ಟಿದ್ರಿ? ಯಾಕೆ ಈ ಬಿಲ್ಡಿಂಗನ್ನು ಈ ಅವಸ್ಥಿತಿಯಲ್ಲಿದೆ? ನಿಜವಾಗ್ಲೂ ಏನು ಆಗಿಲ್ಲ, ಅದರಲ್ಲೇನು ಅವ್ಯವಹಾರ ನಡೆದಿಲ್ಲ ಅನ್ನೋದಾದರೆ ನೀವು ಲೋಕಾಯುಕ್ತ ಕೊಡಿ, ಲೋಕಾಯುಕ್ತನಲ್ಲಿ ಎನ್ಕ್ವೈರಿ ಮಾಡಿಸಿ, ಅದು ನಿಜವಾಗಲೂ ಏನಾದರೂ ಏನು ಅವ್ಯವಹಾರ ಇಲ್ಲ, ಅದು 6 ಕೋಟಿ 30 ಲಕ್ಷಕ್ಕೆ ಕೆಲಸ ಕಾಮಗಾರಿ ಚೆನ್ನಾಗಿ ನಡೆದಿದೆ, ಕಾಮಗಾರಿ ತುಂಬ ಚೆನ್ನಾಗಿದೆ, ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಅಂತ ಏನಾದರೂ ಸರ್ಟಿಫಿಕೇಟ್ ಕೊಟ್ಟರೆ ನಿಜವಾಗಲೂ ನಾನು ರಾಜಕೀಯವಾಗಿ ಮಾತಾಡಿದ್ದೀನಿ ಅಂತ ಹೇಳಿರ್ತಕ್ಕಂಥ ಅಧ್ಯಕ್ಷರನ್ನ ಸವಾಲು ಮಾಡಿ ಹೇಳ್ತೀನಿ, ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ಜನಗಳ ದುಡ್ಡನ್ನು, ರೈತರ ದುಡ್ಡು ಅದು, ಕಮರ್ಷಿಯಲ್ ದುಡ್ಡು ಇಲ್ಲ, ವ್ಯಾಪಾರಸ್ಥರ ದುಡ್ಡು ಅಲ್ಲ ಅದು. ರೈತರು ತೋಟದಲ್ಲಿ ಬೆಳೆದು ಅದಕ್ಕೆ ಬಡ್ಡಿಗಳು ಕಟ್ಟಿ ಜಪ್ತಿಗಳು ಮಾಡಿಸ್ಕೊಂಡಿರೋ ರೈತರು ಎಷ್ಟೋ ಜನ ಇದ್ದಾರೆ, ಮಾಡಿಸ್ಕೊಂಡು ಕಟ್ಟಿರೋದು. ಅವ್ರ ಹಿಂದಿನವ್ರು ಏನೋ 3.5 ಕೋಟಿ ಇಕ್ಕಿದ್ರು ಅಂತೇಳಿ ನೀವೇನೋ ಮಾಡಬೇಕು ಅಂತೇಳಿ ಅದೇನೋ ದೊಡ್ಡವರು ಹೇಳ್ತಾರೆ, ಮುಂದ್ರುಂಡು ಡ್ಯಾಮ್ ಕೂಡ್ಪೆಡ್ತೆ ಅನ್ಕೋಚನೆ ಪಾಡಶೇಷಿ ಅಂತ ತೆಲುಗಿನಲ್ಲಿ ಒಂದು ಗಾದೆ ಹೇಳ್ತಾರೆ. ಆ ರೀತಿ ಅವರೇನೋ ಇಟ್ಟಿರೋದ್ರನ್ನ ನೀವೇನೋ ಮಾಡೋಕ್ಕೋಗಿ ಈ ಥರ ಮಾಡಿ ಇಟ್ಟಿದ್ದೀರಿ. ಇವತ್ತು ಕೂಡ ನನ್ನ ಲೆಕ್ಕದ 4 ಕೋಟಿಗೂ ಕೂಡ ಅದು ಎಲಿಜಿಬಲ್ ಆದಂಥ ಕಟ್ಟಡನೇ. ತಾವು ಎಷ್ಟೋ ಜನ ಮನೆಗಳು ಕಟ್ಟಿರ್ಬೋದು, ಇಲ್ಲ ಬಿಲ್ಡಿಂಗ್ಗಳು ಕಟ್ಟಿರ್ಬೋದು. ಪಕ್ಕದಲ್ಲಿ ಕೋರ್ಟ್ ಕಟ್ಟಿದ್ದಾರೆ, ಯಾವ ಟೈಲ್ಸ್ ಉದುರೋಯ್ತು? ತಾಲೂಕು ಪಂಚಾಯತಿ ಕಟ್ಟಿದ್ರು, ಎಲ್ಲಿ ಟೈಲ್ ಉದುರಿಸೋಯ್ತು? TPSನಲ್ಲಿ ನಾವು 12-13 ಇದ್ದಿದ್ದ ರೆಡ್ ಆಕ್ಸೈಡ್ ಎಲ್ಲ ತೆಗೆದು ನಾವು ಟೈಲ್ಸ್ ಹಾಕ್ತೀವಿ, ಎಷ್ಟೆಲ್ಲ ಕಿತ್ತೋಯ್ತು? ಹೆಂಗೆ ಕಿತ್ತೋಗೋದು? ಆವಾಗ 2 ವರ್ಷಕ್ಕೆ ಸೋರ್ತದ ಬಿಲ್ಡಿಂಗ್ ಅಂದರೆ ಏನರ್ಥ? ಎಷ್ಟು ಮಾತ್ರ ಕಟ್ಟಡ ಆಗಿರ್ಬೋದು. ಇವಾಗ ಕಟ್ಟಡ ಸ್ಟ್ರೆಂತ್ ಎಷ್ಟಿದೆಯೋ ಗೊತ್ತಿಲ್ಲ. ನೀವು ಇನ್ನೊಂದು ನೋಡಿ, ಇವಾಗ ಮೆಟ್ಲಿಗೆ ಸ್ಟೀಲ್ ಪೈಪ್ ಹಾಕ್ತಾರಲ್ಲ, ಆ ಸ್ಟೀಲ್ ಪೈಪ್ ನೋಡಿ ಏನಾಗಿದೆ, ಎಲ್ಲ ಕಲರ್ ಬಂದಿದೆ. ಲಿಫ್ಟು ಇವಾಗ 2 ಸಲ ರಿಪೇರಿ ಆಗಿದೆ. ಆ ಲಿಫ್ಟ್ ಎಂಥದ್ದಿರ್ಬೋದು? ಇವೆಲ್ಲ ಅದರಲ್ಲಿ ನೋಡಿದ್ರೆ ನಮಗೆ ಸಾಮಾನ್ಯ ಜನಕ್ಕೆ ಇದೇನಪ್ಪ ಇಷ್ಟೊಂದು ಕೋಟಿ ಬಂಡವಾಳ ಹಾಕಿ ಈ ಥರ ಕಟ್ಟಿದ್ದಾರೆ ಅನಿಸುತ್ತದೆ.